ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಗೆ ಸ್ವಾಗತ. ಇವತ್ತು ನಾನು ನಿಮಗೆ BMTC ಕರೆದಿರುವಂತಹ ಪೋಸ್ಟ್ ಬಗ್ಗೆ ಏನು ಅಡ್ಮಿಟ್ ಕಾರ್ಡ್ ಬಿಟ್ಟಿದ್ದಾರೆ ಅದರ ಬಗ್ಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ. ಓಕೆನಾ, ಇಲ್ಲಿ ನೀವು ಬಂದು ಅಡ್ಮಿಟ್ ಕಾರ್ಡ್ ಅಂತ ಸರ್ಚ್ ಮಾಡಿದ್ರೆ ಸಾಕು, ಅಥವಾ BMTC ಅಂತ ಸರ್ಚ್ ಮಾಡಿದ್ರೆ ಸಾಕು. ಇಲ್ಲ ಕೆಳಗಡೆ ಬಂದು ಇಲ್ಲಿ BMTC KEA ಅಂತ ಇದೆ ನೋಡಿ. KEA ಮಾಡಿರುವಂತಹ ಇದು ಮ್ಯಾನೇಜರ್ ಗ್ರೇಡ್ ಇದು. ಓಕೆನಾ ಸ್ನೇಹಿತರೆ, ಏನು 2200 ಪೋಸ್ಟ್ಗಳನ್ನ ಕರೆದಿದ್ರು ಅದ್ರದ್ದು 1ನೇ ತಾರೀಕು ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಓಕೆನಾ, 1ನೇ ತಾರೀಕು ಸೆಪ್ಟೆಂಬರ್ ಎಕ್ಸಾಮ್ ಇದೆ ಸ್ನೇಹಿತರೆ. 27ನೇ ತಾರೀಕು ಅಡ್ಮಿಟ್ ಕಾರ್ಡ್ನ ರಿಲೀಸ್ ಮಾಡಿದ್ದಾರೆ ಸ್ನೇಹಿತರೆ. ಓಕೆನಾ, ಇದ್ರದ್ದು ಫುಲ್ ಡೀಟೇಲ್ ಆಗಿ ಏನು ಡೇಟಾ ಕೊಟ್ಟಿದ್ನೋ ಅದೆಲ್ಲ ಫುಲ್ ಇಲ್ಲಿದೆ. ಇಲ್ಲಿ ಬಂದು ನೀವು ಡೀಟೇಲ್ ಆಗಿ ಎಕ್ಸಾಮ್ ಡೇಟ್ನ ಚೆಕ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಬಂದು ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಎಲ್ಲ ರೀತಿಯ ಏನು ಎಕ್ಸಾಮ್ ಡೇಟು ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ. ಓಕೆನಾ ಸ್ನೇಹಿತರೆ, RPC ಕರೆದಿರುವಂತಹ ಪೋಸ್ಟ್ ಪೇಪರ್ ಎರಡು ಪೇಪರ್ ಇರುತ್ತೆ, ಪೇಪರ್ 1 ಪೇಪರ್ 2. ಬೆಳಿಗ್ಗೆ 10 ಗಂಟೆ 10:30 ಹಿಡಿದು 12:30ವರೆಗೂ ಇರುತ್ತೆ ಸ್ನೇಹಿತರೆ, 100 ಮಾರ್ಕ್ಸ್ ಇಂದ. ಅದಾದ ನಂತರ ಪೇಪರ್ 2 ಬಂದು 2:30 ಹಿಡಿದು 4:15 ಇರುತ್ತೆ. ಓಕೆನಾ, ಮೊದಲನೇ ಬೆಲ್ಲು 10 ಗಂಟೆಗೆ ಬೆಲ್ ಆಗುತ್ತೆ ಸ್ನೇಹಿತರೆ. ಓಕೆನಾ, ಇಲ್ಲಿ ನೋಡಿ ಏನೇನು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ರೆ, ಎಷ್ಟು ಬೆಲ್ಗಳಿದಾವೆ ಎಲ್ಲ ರೀತಿಯ ಇದನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಓಕೆನಾ, ನೀವು ಇದನ್ನ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ನೋಡಿ. ಪ್ರವೇಶ ಪತ್ರ ಮತ್ತು ಗುರುತಿನ ಚೀಟಿಯನ್ನು ತೋರಿಸಿ ಅಭ್ಯರ್ಥಿಗಳು ಪರೀಕ್ಷೆಯ ಕೊಠಡಿಯನ್ನು ಪ್ರವೇಶಿಸಿ ನಿಗದಿತ ಆಸನದಲ್ಲಿ ಕುಳಿತುಕೊಳ್ಳಲು ಅವಕಾಶ ಕಲ್ಪಿಸಲಾಗುತ್ತದೆ. ಓಕೆನಾ, 10 ಗಂಟೆಗೆ. ಆದ್ರೆ 10:15 ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. 10 ಗಂಟೆಗೆ ನೀವು ಅಲ್ಲಿ ರಿಪೋರ್ಟ್ ಆಗಿರ್ಬೇಕು ಸ್ನೇಹಿತರೆ. ಓಕೆನಾ, ಇದ್ರದ್ದು ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ ಅಂತ ಹೇಳ್ಬಿಟ್ಟು ಇದೆ ಅಂತ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ. ನೆಗೆಟಿವ್ ಮಾರ್ಕಿಂಗು ಪ್ರತಿ ತಪ್ಪು ಉತ್ತರಕ್ಕೆ 1/4. ಓಕೆನಾ ಸ್ನೇಹಿತರೆ, 4 ಕ್ವಶನ್ ರಾಂಗ್ ಆಗಿ 1 ಕ್ವಶನ್ ಕರೆಕ್ಟ್ ಆಗಿದ್ರೆ 1 ಕ್ವಶನ್ ಮಾರ್ಕ್ಸ್ ನ ಕಟ್ ಮಾಡ್ತಾರೆ ಸ್ನೇಹಿತರೆ. ಓಕೆನಾ, ಇದಿರುತ್ತೆ. ಅದಾದ ನಂತರ ನಿಮ್ಗೆ 1ನೇ ಬಿಲ್ಲಲ್ಲಿ ಎಲ್ಲ ನಿಮ್ಗೆ ನೀಟಾಗಿ OMR ಅಲ್ಲಿ ಏನು ಡೇಟಾ ಫಿಲ್ ಮಾಡಬೇಕು ಅದು ಇದು ಅಂತ ಎಲ್ಲ ಕೊಠಡಿ ಮೇಲ್ವಿಚಾರಕರು ಎಲ್ಲರೂ ಇನ್ವಿಜಿಲೇಟರ್ಸ್ ಹೇಳ್ಕೊಡ್ತಾರೆ. ಅದಾದ ನಂತರ 2ನೇ ಬಿಲ್ಲು 10 ಕಾಲಿಗೆ ನಡೆಯುತ್ತೆ. 10 ಕಾಲಿಗೆ ಏನು ಅಂತಂದ್ರೆ, ಅದನ್ನು ನೀವು ಪ್ರಶ್ನೆ ಪತ್ರಿಕೆಗಳಿಗೆ ಸೀಲ್ ಮಾಡಿರುವ ಲಕೋಟೆಯಲ್ಲಿ ಇಡಲಾಗಿದ್ದ ಮತ್ತು ಲಕೋಟೆಯ ಒಡೆಯುತ್ತಿರುವುದಿಲ್ಲ. ಅಂದ್ರೆ ಏನು ನಿಮ್ಗೆ ಪ್ರಶ್ನೆ ಪತ್ರಿಕೆಗಳು ಕ್ವಶನ್ ಪೇಪರ್ಸ್ ಬರುತ್ತೆ, ಕ್ವಶನ್ ಪೇಪರ್ಸ್ನ ಅವರು 10 ಕಾಲಿಂದ ತೆಗೆದ್ಬಿಟ್ಟು 10, 20, 25 ನಿಮ್ಗೆ ಇದನ್ನ ಕೊಡ್ತಾರೆ ಸ್ನೇಹಿತರೆ. ಓಕೆನಾ, ಏನು ಪ್ರಶ್ನೆ ಪತ್ರಿಕೆಗಳನ್ನ ನಿಮ್ ಕೈಗೆ ಕೊಡ್ತಾರೆ. OMR ಶೀಟ್ ನ 10 ಗಂಟೆಗೆ ಎಂಟ್ರಿ ಆದ ನಂತರ ನಿಮ್ಗೆ ಕೊಡ್ತಾರೆ. ಓಕೆನಾ, ಅದಾದ ನಂತರ 3ನೇ ಬೆಲ್ಲು 10:30 ಸ್ಟಾರ್ಟ್. 10:30ಗೆ ನಿಮ್ಗೆ OMR ಪತ್ರಕ್ಕೆ ನೀವು ಪರೀಕ್ಷೆಗೆ ಉತ್ತರಿಸಲು ಅವಕಾಶ ಕೊಡಲಾಗುವುದು. ಓಕೆನಾ, ಈ ಬೆಲ್ ಆದ ನಂತರ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಯಲ್ಲಿ ಪ್ರವೇಶಿಸಲು ಅಥವಾ ಪರೀಕ್ಷೆ ಕೊಠಡಿಯಿಂದ ಹೊರಹೋಗಲು ಅವಕಾಶವಿಲ್ಲ. ಓಕೆನಾ ಸ್ನೇಹಿತರೆ, 4ನೇ ಬೆಲ್ಲು 11:30. ಇದು ಮೊದಲನೇ ಎಚ್ಚರಿಕೆ ಬೆಲ್. ಪರೀಕ್ಷೆ 1 ಗಂಟೆ ಅವಧಿ ಮುಗಿದಿದೆ ಎಂದು ಎಚ್ಚರಿಕೆ ಕೊಡೋದಕ್ಕೋಸ್ಕರ 11:30 ಕೊಡ್ತಾರೆ. ಆಮೇಲೆ 5ನೇ ಬೆಲ್ಲು 12 ಗಂಟೆಗೆ. ಇದು 2ನೇ ಎಚ್ಚರಿಕೆ ಬೆಲ್. ಪರೀಕ್ಷೆ ಮುಗಿಯಲು 30 ನಿಮಿಷ ಬಾಕಿ ಉಳಿದಿದೆ ಎಂದು ತಿಳಿಸುತ್ತಾರೆ. ಓಕೆನಾ ಸ್ನೇಹಿತರೆ, ಆಮೇಲೆ 12:25. ಈ ಕೊನೆ ಬೆಲ್ಲು ಎಚ್ಚರಿಕೆ ಮೇಲ್ವಿಚಾರಕರಿಗೆ ಇರುತ್ತೆ. ಕೊನೆ 5 ನಿಮಿಷ ಇದೆ ಅಂತ ಹೇಳ್ಬಿಟ್ಟು ಬಾಕಿ ಉಳಿದಿದೆ ಎಂದು ತಿಳಿಸುತ್ತಾರೆ. ಓಕೆನಾ ಸ್ನೇಹಿತರೆ, ಆಮೇಲೆ 7ನೇ ಬೆಲ್ಲು 12:30 ಮುಗಿದೋಗುತ್ತೆ. ಸೇಮ್ ಅದೇ ರೀತಿ ಮಧ್ಯಾಹ್ನದ ಕೂಡ ಹಾಗೆ ಇರುತ್ತೆ. 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 2 ಗಂಟೆಗೆ ಒಳಗಡೆ ಬಿಡ್ತಾರೆ. 2 ಕಾಲಿಗೆ ಕ್ವಶನ್ ಪೇಪರ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. 2:30 ನೀವು ಆನ್ಸರ್ ಬರೆಯಕ್ಕೆ ಸ್ಟಾರ್ಟ್ ಆಗುತ್ತೆ. 3:30 ಮೊದಲೇ ಎಚ್ಚರಿಕೆ. 4 ಗಂಟೆಗೆ ಅರ್ಧ ಗಂಟೆ ಇದೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಡ್ತಾರೆ, 2ನೇ ಎಚ್ಚರಿಕೆ. ಆಮೇಲೆ 4:25ಕ್ಕೆ 5 ನಿಮಿಷ ಇದೆ ಅಂತ ಹೇಳ್ತಾರೆ. ಓಕೆನಾ, ಅದಾದ ನಂತರ 4:15ಗೆ ಮುಗಿದಿದೆ. ನಿಮ್ಮ ಕ್ವಶನ್ ಆನ್ಸರ್ ಪೇಪರ್ಗಳನ್ನ OMR ಶೀಟ್ಗಳನ್ನ ವಾಪಸ್ಸು ಮೇಲ್ವಿಚಾರಕರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಬೆಲ್ನ ಹೊಡೆದಿರ್ತಾರೆ ಸ್ನೇಹಿತರೆ. ಓಕೆನಾ, ಇದರಲ್ಲಿ ನೋಡಿ, ನೀವು ನಿಮ್ಮ ಗುರುತಿನ ಚೀಟಿ ಅಥವಾ ಯಾವುದೇ ಆಧಾರ್ ಕಾರ್ಡು ಏನು ನೀವು ಅಪ್ಲಿಕೇಶನ್ ಫಾರ್ಮ್ ಅಥವಾ ಆಲ್ ಟಿಕೆಟ್ ಅಲ್ಲಿ ಏನು ನಿಮ್ಮ ನೇಮು, ನಿಮ್ಮ ಡೇಟ್ ಆಫ್ ಬರ್ತ್ ಇದೇನಿದೆ ಅದನ್ನ ನೀವು ಕರೆಕ್ಟ್ ಆಗಿ ಇರುವಂತಹ ID ಪ್ರೂಫ್ನ ತಗೊಂಡೋಗಿ ಸ್ನೇಹಿತರೆ. ಒಂದೊಂದು ಹೆಸರಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಒಂದು ಹೆಸರು ಇರುತ್ತೆ, ಅದ್ರ ಜೊತೆಗೆ ಇನ್ಷಿಯಲ್ ಇರುತ್ತೆ. ಇವಾಗ ಆ ಅಪ್ಲಿಕೇಶನ್ ಅಲ್ಲಿ ಇನ್ಷಿಯಲ್ ಇರೋದಿಲ್ಲ, ಅಥವಾ ನಿಮ್ಮ ಇದರಲ್ಲಿ ಐಡಿ ಕಾರ್ಡ್ ಎಲ್ಲ ಇನ್ಷಿಯಲ್ಸ್ ಇರುತ್ತೆ. ಸೊ ಅವಾಗ ಅದು ನಿಮಗೆ ತೊಂದರೆ ಆಗಬಹುದು. ಅದಕ್ಕೋಸ್ಕರ ನೀವು ತಗೊಂಡೋಗಿ ಸ್ನೇಹಿತರೆ. ಅದಾದ ನಂತರ ಇಲ್ಲಿ ಒಂದು ನೀವು ಹಾಲ್ ಟಿಕೆಟ್ ಅಂತ ಇದೆ. ಹಾಲ್ ಟಿಕೆಟ್ ನ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ
ಡೈರೆಕ್ಟಾಗಿ ನಿಮಗೆ ನೋಡಿ ಇಲ್ಲಿ ಓಪನ್ ಆಗುತ್ತೆ ವೆಬ್ಸೈಟು. ಇದರಲ್ಲಿ ನೀವು ಬಂದು ಇಲ್ಲಿ BMTC 2024 ಸೆಲೆಕ್ಟ್ ಮಾಡಿಬಿಟ್ಟು ನಿಮ್ಮ ಅಪ್ಲಿಕೇಶನ್ ನಂಬರ್ನ, ಅದಾದ ನಂತರ ನಿಮ್ಮ ಕ್ಯಾಂಡಿಡೇಟ್ ನೇಮ್ ನೋಡಿ 4 ಲೆಟ್ರು ಸ್ಪೇಸ್ ಆಲ್ಸೋ ಕನ್ಸಿಡರ್ ಆಸ್ ಕ್ಯಾರೆಕ್ಟರ್. ಓಕೆನಾ, ಫಸ್ಟ್ 4 ಅಕ್ಷರಗಳನ್ನ ನೀವು ಇಲ್ಲಿ ಕೊಟ್ಟು ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ, ಅದಾದ ನಂತರ ನೀವು ಸಬ್ಮಿಟ್ ಕೊಟ್ಟರೆ ನಿಮಗೆ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಡೌನ್ಲೋಡು ಆದ ನಂತರ ನೀವು ಅದನ್ನ ಪ್ರಿಂಟ್ ತೊಗೊಂಡು ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಹಾಗೆ ಇನ್ನಷ್ಟು ನಿಮಗೆ ನೀವೇನಾದರೂ ಅಥವಾ ವಿಲೇಜ್ ಅಕೌಂಟೆಂಟು ಅಥವಾ ಪೊಲೀಸ್ದು ಏನಾದರೂ ಅಪ್ಲೈ ಮಾಡಿದರೆ ಇದರ ನಿಮ್ಮ ಇದೇ ಒಂದು ವೆಬ್ ಪೇಜಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆನಾ, CET ಆನ್ಲೈನ್ karnataka.gov.in ಅಲ್ಲಿ. ಓಕೆನಾ, ಅದ ನಂತರ ಇನ್ನಷ್ಟು ನಿಮಗೆ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ಸ್ನೇಹಿತರೆ, ನಿಮಗೆ ತಿಳಿಸ್ಕೊಡ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ. ಓಕೆನಾ ಸ್ನೇಹಿತರೆ, ಹಾಗೆ RRB ಕರೆದಿರೋದು 14,000 ಪೋಸ್ಟ್ಗಳನ್ನ ಕರೆದಿರೋ ಸ್ನೇಹಿತರೆ. RRB ಅವರು ನೋಡಿ, RRB 14,000 ಪೋಸ್ಟ್ಗಳನ್ನ ಕರೆದಿದ್ರು. ಇದ್ರದ್ದು ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋಂಥ ವಿಡಿಯೋ ಇದೆ, ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಐ ಬಟನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.